ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟ್ ಜಿಲ್ಲೆಯ ತೇರದಾಳದ ಶೌಚಾಲಯಕ್ಕಾಗಿ ಮಹಿಳೆಯರಿಂದ ಪುರಸಭೆಗೆ ಮುತ್ತಿಗೆ. ತೇರದಾಳದ 7ನೇ ವಾರ್ಡ್ ಮಹಿಳೆಯರು ಹಲವಾರು ತಿಂಗಳಿಂದ ಈಗಿರುವ ಶೌಚಾಲಯ ದುರಸ್ತಿ ಮಾಡಿ ನೀರಿನ ವ್ಯವಸ್ಥೆ ಕಲ್ಪಿಸಿ ಎಂದು ಮುಖ್ಯಾಧಿಕಾರಿ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿ ರೋಸಿ ಹೋಗಿ ಕೊನೆಗೆ ಮುಖ್ಯಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದೇ ಸಮಯಕ್ಕೆ ಉಪವಿಭಾಗಾಧಿಕಾರಿ ಶ್ವೇತಾ ಎಂ ಬಿಡಿಕರ್ ಆಗಮಿಸಿ ಮಹಿಳೆಯರ ಸಮಸ್ಯೆ ಕೇಳಿ ಸ್ಥಳದಲ್ಲೇ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು 2 ದಿನದಲ್ಲಿ ಶೌಚಾಲಯ ಸಮಸ್ಯೆ ಬಗೆಹರಿಸಿ ಎಂದು ಆದೇಶಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡ ದಯಾನಂದ ಕಾಳಿ ಮತ್ತು ಸಿಬ್ಬಂದಿಗಳು ಇದ್ದರು. ವರದಿ ರಾಜು ನದಾಫ್. ಒಂದು ಶೌಚಾಲಯನ ಒಂದು ಪ್ಲಾನ್ ಮಾಡಿಕೊಂಡು ಅದರ ಮೇಂಟೆನೆನ್ಸ್ ಲೈಕ್ ಸ್ವಚ್ಛತೆ, ಯಾಕಂದ್ರೆ ಅದು ಓಪನ್ ಆಗಿ ಇಟ್ರಿ ಅಂತಂದ್ರೆ ನಿಮ್ಗೆ ಗೊತ್ತದ ಅದರದ್ದು ಕ್ಲೋಸ್ ಮಾಡ್ಬೋದಾ, ಬಲ್ಕ್ ಆಗಿ ಮಾಡ್ಬೋದಾ, ಮುಂದೆ ಮಾಡ್ತಿದ್ರೆ ಹಂಗೆ ಮಾಡ್ಬೋದಾ? ಏನು ಅವ್ರವ್ರ ಮನೆ ಒಳಗೆ ಕಟ್ಕೋಬೇಕು. ಸಿಂಗಲ್ ಟಾಯ್ಲೆಟ್ ನೀವೆಲ್ಲ ನಿಮ್ ಮನೆ ಒಳಗೆ ಕಟ್ಕೊಂಡ್ಬಿಡ್ರಲ್ಲ. ಈಗ ಜಾಗ ಐತಿ ಅಂತ ಹೇಳಿ ನಾವ್ ಅದನ್ನ ನಿಮ್ಗೂ ಕೊಡೋದಿಲ್ಲ. ಅವ್ರು ಯಾರು ಇಟ್ಟಂಗಿ ಕಟ್ಟಿಗೆ ಒಡ್ಡ್ಯಾರಲ್ಲ ಅವ್ರಿಗೂ ಕೊಡೋದಿಲ್ಲ ನಾವು. ನೀವು ಹೇಳ್ದಂಗೆ ನಾವು ಕೊಡಂಗಿಲ್ಲಮ್ಮ ಜಾಗ. ದೇವಸ್ಥಾನ ಬೇಕು, ಶೌಚಾಲಯ ಬೇಕು, ಯಾವ ಮುನ್ಸಿಪಾಲಿಟಿ ಪ್ರಾಪರ್ಟೀಸು ನೀವು ಹಂಗ ಬಿಟ್ಕೊಡಂಗಿಲ್ಲ ನೋಡ್ರಿ. ಹಿಂಗಾಗ್ತೈತಿ ಸಮಸ್ಯೆಗಳು. ಅವ್ರಿಗೆ ಗೊತ್ತಿಲ್ಲ ಈ ಜಾಗ ಖುಲ್ಲಾ ಐತಿ ಅಂತಂದ್ರೆ ನಾವು ನಮ್ಗೆ ಮುಂದೆ ಎದಕ್ಕಾದ್ರೂ ಯೂಸ್ ಮಾಡ್ಕೋತೀವಿ ಅಂತ ತಿಳ್ಕೊಂಡಾರ ಅವರು. ಶೌಚಾಲಯಗಳಿಗೆ ಇವ್ರು ಅನುದಾನ ಬಿಡುಗಡೆ ಮಾಡ್ದಂಗ ನಿಮ್ಗೆ ಕ್ಲಿಯರ್ ಮಾಡ್ತಾರ. ಮನಿ ಒಳಗೆ ಕಟ್ಕೊಳ್ರಿ. ಅದು ಪ್ರೊಸೆಸ್ ಅಲ್ಲಿ ತನಕ ಅದು ಪ್ರೊಸೆಸ್ ಆಗೋ ತನಕ ನಿಮಗ್ ಒಂದ್ ಸ್ವಲ್ಪ ಮಾನವೀಯತೆ ನಾವು ಒಂದ್ ಸ್ವಲ್ಪ ಏನಾದ್ರು ಅನುಕೂಲ ಮಾಡ್ತೀವಿ. ಬಟ್ 100% ನೀವು ಅಪ್ಲಿಕೇಶನ್ ಕೊಟ್ಟು ಒಂದ್ ಡ್ರೈವ್ ಕಂಡಕ್ಟ್ ಮಾಡಿ ಅವ್ರು ಎಷ್ಟು ಮನೆಗಳಿದಾವಲ್ಲ ಅಷ್ಟ್ರ ಕಡೆಯಿಂದ ಒಂದು ಅಪ್ಲಿಕೇಶನ್ ತಗೊಳ್ರಿ. ಮನೆಗಳಿಗೆ ಶೌಚಾಲಯ ಕಟ್ಟಕ್ ನಿರ್ಮಾಣ ಮಾಡ್ತೀವಿ. ಪ್ಲಾನ್ ಹೇಳಿದ್ದೆ ಅವ್ರಿಗೆ ಅದ್ರ ವರ್ಕ್ ಏನೇನ್ ಮಾಡ್ಯಾರ ಅಂತ ನೋಡೋದು. ಬಿಟ್ವಿ ಅಂತಂದ್ರೆ ಮಾತಾಡೋದಿಲ್ಲ, ಮತ್ತೆ ಅವರು ಸ್ಟ್ರೈಕ್ ತೋರಿಸ್ತಾರೆ. ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ಅವ್ರು ಹೋಗ್ಯಾರ ಕೆಲಸ ಮಾಡಿ. ಅದಕ್ಕೆ ಬಂದಿವಿ. ಮತ್ತೆ ನೆಕ್ಸ್ಟ್ ನಾವು ಮೊನ್ನೆ ಏನು ಪ್ಲಾನ್ ಮಾಡಿದ್ವಿ ಅದ್ರ ಪ್ರಕಾರ May 15th ನೆಕ್ಸ್ಟ್ 2 months ಸೆಲೆಬ್ರೇಟ್ ಹಂಗೆ ಕಲೆಕ್ಷನ್ ಆಗಿದ್ರೆ ಹಂಗೆ ಮಾಡಿ ಪ್ರಯಾರಿಟಿ ಅವ್ರಿಗೆ. ಅದು ಇನ್ನೂ ಪೆಂಡಿಂಗ್ ಅದ, ಅದು ಬಂದಿಲ್ಲ. ಈಗ ಸೋಷಿಯಲ್ ಮೀಡಿಯಾದಾಗ ಒಂದು 1.14 ಕರೋಡ್ ಹಿಂಗೇನೋ ಒಂದು ಓಡಾಡಕತ್ತದ ಮೇಡಮ್. ನಾವು ವಾಟರ್ ಸಪ್ಲೈಗೆ ವಾಟರ್ ಕನೆಕ್ಷನ್ ಅದೇ ಕೆಲಸ ತಗೊಂಡಿದ್ದೀವಿ. ನೀವು ಮಾನವೀಯತೆ ದೃಷ್ಟಿಯಿಂದ ನೀವೇನು ಸೋಫಾರ್ ಶೌಚಾಲಯ ಬಳಸ್ತಿರ್ತೀರಿ, ನಮ್ಗೆ ಅನುದಾನ ಬಂದಿರೋದಿಲ್ಲ, ಏನೋ ಒಂದು ಕೆಲಸ ಮಾಡೋದಿರ್ತೈತಿ, ಅದು ಮಾಡೋದಕ್ಕೆ ಅನುದಾನ ಬಂದಿಲ್ಲ ಅಂತ ಹೇಳಿ ಅದನ್ನೇನೋ ಬಳಸಾಕತ್ತೀರಿ, ಬಳಸ್ರಿ ಅಂತ ಬಿಟ್ಟಿರ್ತೇವೆ ನಾವು. ಅದು ನಮ್ದ, ನಾವು ಗುಡಿ ಕಟ್ತೀವಿ, ಶೌಚಾಲಯ ಕಟ್ತೀವಿ, ಅದ್ರೊಳಗೆ ಏನೂ ಮಾಡಕ್ ಬರಂಗಿಲ್ಲ. ಹಿಂಗ್ ಬಂದು ನೀವು ನಮ್ಮ ಹತ್ರ ಕೇಳೋಂಗಿಲ್ಲ. ನೋಡ್ರಿ ಈಗ ನಮ್ಮ ಕಡೆ ರಿಪೋರ್ಟ್ ಪ್ರಕಾರ ತೇರ್ದಾದ್ರು 100% ಅಚೀವ್ಮೆಂಟ್ ಆಗಿದೆ ಶೌಚಾಲಯ ಅಂತಂದ್ರೆ ಎಲ್ಲಾರ ಮನೆಯೊಳಗೂ ಶೌಚಾಲಯ ಇದಾವ ಅಂತ ಹೇಳಿ ಯಾವಾಗ ಇದು 2022 ಸ್ವಚ್ಛ ಭಾರತ್ ಮಿಷನ್